ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದ ಮೇಲಾಯಿತು. ಈಗಲೂ ಕೂಡ ಹೆಚ್ಚಿನ ಡಿಸಿಎಂ ಬೇಡಿಕೆ ಕೂಗು ಕೇಳಿ ಬರ್ತಾ ಇದೆ. ನೆನೆಮನೆಯಷ್ಟೇ 3 ಡಿಸಿಎಂ ಬೇಡಿಕೆ ಕೂಗು ಹೆಚ್ಚಾಗಿತ್ತು. ಅದರ ಬೆನ್ನಲ್ಲಿದೀಗ ಮತ್ತೊಂದು ಹೊಸ ಕೂಗು. ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಬಿಬಿಎಂಪಿ ಉಪಚುನಾವಣೆ ಹೆಸರಲ್ಲಿ ಹಾಗಾದ್ರೆ ಕುರ್ಚಿಯನ್ನ ಡಿಮ್ಯಾಂಡ್ ಇಡ್ತಾ ಇರೋದು ಯಾರು? ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್, ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಎರಡೂ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಕುರ್ಚಿಯ ಆಸೆಯನ್ನ, ಕುರ್ಚಿಯ ಬೇಡಿಕೆಯನ್ನ ಸಿದ್ದರಾಮಯ್ಯನವರ ಮುಂದೆ ಇಡ್ತಾ ಇದ್ದಾರಂತೆ. ಯಾರವರು? ಜೊತೆಗೆ ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ? ಇದರಿಂದಾಗಿ ಮೊನ್ನೆಯಷ್ಟೇ 3 ಡಿಸಿಎಂಗಳ ಬೇಡಿಕೆಯ ಕೂಗು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಹೊಸ ಕೂಗು ಕೇಳಿ ಬರ್ತಾ ಇರೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದ ಮೇಲಾಯಿತು. ಈಗಲೂ ಕೂಡ ಹೆಚ್ಚಿನ ಡಿಸಿಎಂ ಬೇಡಿಕೆ ಕೂಗು ಕೇಳಿ ಬರ್ತಾ ಇದೆ. ಮೊನ್ನೆಯಷ್ಟೇ 3 ಡಿಸಿಎಂ ಬೇಡಿಕೆ ಕೂಗು ಹೆಚ್ಚಾಗಿತ್ತು. ಅದರ ಬೆನ್ನಲ್ಲಿದೀಗ ಮತ್ತೊಂದು ಹೊಸ ಕೂಗು. ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಬಿಬಿಎಂಪಿ ಉಪಚುನಾವಣೆ ಹೆಸರಲ್ಲಿ ಹಾಗಾದ್ರೆ ಕುರ್ಚಿಯನ್ನ ಡಿಮ್ಯಾಂಡ್ ಇಡ್ತಾ ಇರೋದು ಯಾರು? ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್, ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಎರಡೂ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಕುರ್ಚಿಯ ಆಸೆಯನ್ನ, ಕುರ್ಚಿಯ ಬೇಡಿಕೆಯನ್ನ ಸಿದ್ದರಾಮಯ್ಯನವರ ಮುಂದೆ ಇಡ್ತಾ ಇದ್ದಾರಂತೆ. ಯಾರವರು? ಜೊತೆಗೆ ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ? ಇದರಿಂದಾಗಿ ಮೊನ್ನೆಯಷ್ಟೇ 3 ಡಿಸಿಎಂಗಳ ಬೇಡಿಕೆಯ ಕೂಗು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಹೊಸ ಕೂಗು ಕೇಳಿ ಬರ್ತಾ ಇರೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದ ಮೇಲಾಯಿತು. ಈಗಲೂ ಕೂಡ ಹೆಚ್ಚಿನ ಡಿಸಿಎಂ ಬೇಡಿಕೆ ಕೂಗು ಕೇಳಿ ಬರ್ತಾ ಇದೆ. ಮೊನ್ನೆಯಷ್ಟೇ 3 ಡಿಸಿಎಂ ಬೇಡಿಕೆ ಕೂಗು ಹೆಚ್ಚಾಗಿತ್ತು. ಅದರ ಬೆನ್ನಲ್ಲಿದೀಗ ಮತ್ತೊಂದು ಹೊಸ ಕೂಗು. ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಬಿಬಿಎಂಪಿ ಉಪಚುನಾವಣೆ ಹೆಸರಲ್ಲಿ ಹಾಗಾದ್ರೆ ಕುರ್ಚಿಯನ್ನ ಡಿಮ್ಯಾಂಡ್ ಇಡ್ತಾ ಇರೋದು ಯಾರು? ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್, ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಎರಡೂ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಕುರ್ಚಿಯ ಆಸೆಯನ್ನ, ಕುರ್ಚಿಯ ಬೇಡಿಕೆಯನ್ನ ಸಿದ್ದರಾಮಯ್ಯನವರ ಮುಂದೆ ಇಡ್ತಾ ಇದ್ದಾರಂತೆ. ಯಾರವರು? ಜೊತೆಗೆ ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡ ಹೆಚ್ಚಾಗ್ತಾ ಇದೆಯಾ? ಇದರಿಂದಾಗಿ ಮೊನ್ನೆಯಷ್ಟೇ 3 ಡಿಸಿಎಂಗಳ ಬೇಡಿಕೆಯ ಕೂಗು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಹೊಸ ಕೂಗು ಕೇಳಿ ಬರ್ತಾ ಇರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.